मेदिनि नन्दितमेदिनि विश्वविनोदिनि नन्दनुते गिरिवरविन्द्यशिरोधिनि वासिनि विष्णुविलासिनि जिष्णुनुते भगवति हेशिति कण्ठकुटुम्बिनि भूरि कुटुम्बिनि भूरि कृते जय जय हे महिषासुर। ಹಾಯ್ ಫ್ರೆಂಡ್ಸ್, ಇವರು ಅಮರಾವತಿ ಮೇಡಮ್ ಅಂತ. ಇವರು ಹೊಸದಾಗಿ ನಮ್ಮ ಫ್ರೆಂಡ್ ಆಗಿದ್ದಾರೆ ಯೋಗ ಕ್ಲಾಸಲ್ಲಿ. ಇವತ್ತೇ ಗೊತ್ತಾಯಿತು ಗೊಂಬೆ ಇಟ್ಟಿದ್ದಾರೆ ಅಂತ. ತುಂಬ ಖುಷಿ ಆಯಿತು. ಆಕಸ್ಮಿಕವಾಗಿ ನಾನು ಈ ಗೊಂಬೆನೆಲ್ಲ ನೋಡೋಕೆ ಬಂದೆ. ಹಾಗೆ ನಿಮಗೆಲ್ಲ ಪರಿಚಯ ಮಾಡಿಸೋಣ ಅಂತ ಅನ್ನಿಸ್ತು. ಅಮರಾವತಿ ಮೇಡಮ್ ತುಂಬ ಚೆನ್ನಾಗಿ ಇಟ್ಟಿದ್ದೀರಾ, ಚಿಕ್ಕದಾಗಿ ಚೊಕ್ಕದಾಗಿ ಇಟ್ಟಿದ್ದೀರಾ. ಸೊ ನಮ್ಮವರಿಗೆಲ್ಲರೂ ಈ ಗೊಂಬೆ ಹಬ್ಬ ಏನಕ್ಕೆ ಮಾಡಬೇಕು ಮತ್ತು ಇದ್ರ ವಿಶೇಷತೆ ಏನು, ಇದು ಮಾಡಿದಾಗ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು, ಹಾಗೆ ಒಂದು ಜಂಬೂ ಸವಾರಿ ಬಗ್ಗೆ ಒಂದೆರಡು ಮಾತು ಹೇಳಿದ್ರೆ ಎಲ್ಲರಿಗೂ ಖುಷಿ ಆಗುತ್ತೆ. ಹೇಳೋಣ ಅದಕ್ಕೇನು. ಇದು ನಮ್ಮ ಅತ್ತೆ ಕಾಲದಿಂದನೂ ಬಂದಿರೋ ಪದ್ಧತಿ. ಇದು ಅವ್ರು ನಡ್ಸ್ಕೊಂಡು ಬರ್ತಾ ಇದ್ರು ಮೊದಲು. ಆಮೇಲೆ ಅವರು ನಾವು ದೊಡ್ಡ ಫ್ಯಾಮಿಲಿ, 5 ಜನ ಸೊಸೈಂದಿರು. ಅವ್ರಿಗೆ ದೊಡ್ಡವ್ರಿಗೆ ಇಬ್ಬರಿಗೆ ಸಾಧ್ಯವಾಗಿಲ್ಲ ಮಾಡೋದಕ್ಕೆ. ನನಗೆ ಬಿಟ್ಕೊಳ್ತು ನಮ್ಮತ್ತೆ, ನೀವೇ ಮಾಡಮ್ಮ ಅಂತ. ಅವಾಗಲಿಂದ ಒಂದು 43 ವರ್ಷದಿಂದ ಮಾಡ್ತಾ ಇದ್ದೀನಿ, ಶುರು ಮಾಡಿದ್ದೀನಿ. ಅವಾಗ ಸ್ವಲ್ಪ 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 ಜೋಡಿಸ್ಕೊಂಡು ಬರ್ತಾ ಇದ್ದೆ. ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ ಗೊಂಬೆಗಳು. ಆ ಹಳೆಗಾಲದ್ದು ಸ್ವಲ್ಪ ಇದೆ, ಇವೆಲ್ಲ ಇರೋದೆಲ್ಲ ಸ್ವಲ್ಪ ಹಳೆ ಕಾಲದ್ದು. ಆಮೇಲೆ ಬರ್ತಾ 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 ತಗೊಂಡು ಬಂದು ಜಾಸ್ತಿ ಆಗಿದೆ ಇವಾಗ. ಈ ಕಡೆಗೆಲ್ಲ ಜಸ್ಟ್ ಇವಾಗ ಶುರು ಮಾಡ್ಕೊಂಡಿದ್ದೀನಿ ಇದೆಲ್ಲ. ಈ ಬೊಂಬೆಗಳಲ್ಲಿ ವಿಶೇಷತೆ ಏನು ಅಂದರೆ, ಒಂದೊಂದು ಬೊಂಬೆ ಕೂಡ ಒಂದೊಂದು ಕಥೆ ಹೇಳುತ್ತೆ. ಒಂದೊಂದು ಸೆಟ್ ಕೂಡ ಅದರದ್ದೇ ಆದ ಹೆಸರು ಇರುತ್ತೆ. ಇದು ತಮಿಳಲ್ಲಿ ಏನೋ ಹೇಳ್ತಾರೆ, ಕಾರ್ತಿಕೇಯ ಅಂತ ಬರುತ್ತೆ. ಆ ಮುರುಗನ 6 ರೂಪನೂ ತೋರಿಸ್ಬೋದು. ಇಲ್ಲಿ ಬಂದು ಕೃಷ್ಣ ಲೀಲೆ, ಕೃಷ್ಣ ಗೋಪಿಕೆ ಜೊತೆಗೆ ಆಟ ಆಡ್ತಾ ಇದ್ದಾರೆ. ಇದು ಬಂದು ಸೀರೆನ ಕತ್ಕೊಂಡು ಹೋಗ್ಬಿಡ್ತಾನೆ, ವಸ್ತ್ರಾಪರಣ ಮಾಡ್ತಾನೆ. ಆವಾಗ ನೀವೆಲ್ಲ ನಿಂತ್ಕೊಂಡು ಕೈ ಮುಗಿದ್ರೆ ನಾನು ವಸ್ತ್ರ ಕೊಡ್ತೀನಿ ಅಂತ ಹೇಳ್ತಾನೆ. ಅದೇ ಥರ ಹುಡುಗಿರು ನಾಚಿಕೆ ಬಿಟ್ಟು ಎದ್ದು ನಿಂತ್ಕೊಳ್ಳೋದು. ಅದು ಯಾಕೆಂದ್ರೆ ಅವ್ರ ಮೇಲೆ ಪ್ರೀತಿ ಜಾಸ್ತಿ ಇರುತ್ತೆ. ಆಮೇಲೆ ಇದು ಬಂದು ಕೈಲಾಸದಲ್ಲಿ ಶಿವ ಪಾರ್ವತಿ ಕೂತಿದ್ದಾರೆ. ಆಮೇಲೆ ಇಲ್ಲಿ ಬಂದು ನಾರ್ಮಲ್ ಮದುವೆ, ನಾವೆಲ್ಲ ಮದುವೆ ಮಾಡ್ತೀವಲ್ಲ ಅದೇ ಥರ. ಈ ಥರ ಗಂಡು ಹೆಣ್ಣು ತಂದೆ ತಾಯಿ ಆ ಕಡೆ ಈ ಕಡೆ ಇರ್ತಾರೆ ನೋಡಿ. ಇದ್ರ ಗೋಮತ್ ಕುಂಡ ಇರುತ್ತೆ. ಆಮೇಲೆ ಅರಿಯೋ ಕಲ್ಲು, ಆ ಕಲ್ಲು ಮೇಲೇನೆ ನಾವು ಕಾಲುಂಗುರನ ತೋರಿಸೋದು. ಈ ಥರ ಎಲ್ಲ ಜೋಡಿಸಿದ್ದಾರೆ. ಇದು ಬಂದು ತಮಿಳ್ನಾಡಲ್ಲಿ ಓಂಶಂಕರ ಅಲ್ಲ ಗರುಡೋತ್ಸವ ಗರುಡೋತ್ಸವ ಮಾಡ್ತಾರೆ. ಮೆರವಣಿಗೆ ಹೋಗ್ತಾ ಇದೆ, ಆನೆ ಮೇಲೆ ಕುದುರೆ ಮೇಲೆ ಹೋಗ್ತಾ ಇದೆ. ಅಲ್ಲಿ ಬಂದು ಪಾಂಡವಪುರದಲ್ಲಿರೋ ಪಾಂಡುರಂಗ ವಿಠಲ 2 ಜೋಡಿ ಇದೆ. ಆಮೇಲೆ ಗಣೇಶ ಇಂಪಾರ್ಟೆಂಟ್ ಆಗಿರಬೇಕು ಅಂತ ಗಣೇಶನೇ ಜಾಸ್ತಿ ಇರೋದು ನಾರ್ಮಲ್ ಆಗಿ. ಆಮೇಲೆ ಈ ಕಡೆ ಬಂದರೆ ಈ ಕಡೆ ಬಂದಾಗ ಇದು ಕಳಸ. ಇದು ಕಳಸಕ್ಕೆ ಇವಾಗ ಜಸ್ಟ್ ಈ ಸಲ ತಗೊಂಡಿರೋ ಬೊಂಬೆ ಇದು. ಆಮೇಲೆ ಇದು ಪಟ್ಟದ ಬೊಂಬೆ, ಇದು ಹಳೆ ಬೊಂಬೆಗಳು. ಆಮೇಲೆ ಇಲ್ಲಿಂದ ಜೋಡಿಸ್ಕೊಂಬಂದಿರಿ. ಇದು ವಿಷ್ಣುವಿನ ಅವತಾರ. ಹೌದು, ವಿಷ್ಣುವಿನ ಮದುವೆ ಧಾರೆ ಎರಿತಾ ಇದ್ದಾನೆ. ಇಲ್ಲೂ ಶ್ರೀಕೃಷ್ಣ ಕೊಳಲು ಉತ್ಕೊಂಡು ನಿಂತ್ಕೊಂಡಿದ್ದಾನೆ. ಆಮೇಲೆ ಇದು ಸರಸ್ವತಿ, ಯಾಕಂದರೆ ನಾವು ಸರಸ್ವತಿ ಟೀಚರ್ಸ್ಗಳಾದ್ರಿಂದ ಸರಸ್ವತಿ ಗೊಂಬೆಗಳು ಜಾಸ್ತಿ ನಮ್ಮಲ್ಲಿ. ಆಮೇಲೆ ಇದು ಅನಂತ ಪದ್ಮನಾಭ, ಇವಾಗ ಜಸ್ಟ್ ತಗೊಂಡಿರೋದು ಇದು. ಆಮೇಲೆ ಇದೆಲ್ಲ ದಶಾವತಾರ. ಇದು ನಾರ್ಮಲ್ ಗೊಂಬೆಗಳು. ಇದು ಅನ್ನಪೂರ್ಣೇಶ್ವರಿ. ಆಮೇಲೆ ಇದು ಗೊತ್ತಿದೆ ವೆಂಕಟೇಶ್ವರ ದೇವಸ್ಥಾನ. ಆಮೇಲೆ ಅಲ್ಲೆಲ್ಲ ಲಕ್ಷ್ಮೀ ಸರಸ್ವತಿಗಳು. ಅದು ಇದು ಕೃಷ್ಣ, ಅದು ಕೃಷ್ಣ ಲೀಲೆ, ಇದನ್ನೇ ರಾಧಾಕೃಷ್ಣ. ಅದಾದಮೇಲೆ ಈ ಕಡೆ ಹಳೆ ಗೊಂಬೆ ನಮ್ಮತ್ತೆ ಮಾಡ್ತಾ ಇದ್ದಿದ್ದು ಬೊಂಬೆಗಳು. ಇದು ಗೌರಮ್ಮ. ಆಮೇಲೆ ಇಲ್ಲೆಲ್ಲ ಹಳೆ ಬೊಂಬೆಗಳು ಫೀಡ ಜೋಡಿಸಿರೋದೆಲ್ಲ ನಮ್ಮ ಮಗಂದು ಆಟ ಸಾಮಾನು ಹಳೇದು. ಇದು ತುಂಬ ವಿಶೇಷವಾಗಿರೋದು. ಆಮೇಲೆ ಇದೆಲ್ಲ ಆಟ ಆಡೋಕ್ಕೆ ಚಿಕ್ಕದು. ಇದರಲ್ಲೂ ಕೂಡ 3 ಸೆಟ್ ಬರುತ್ತೆ. ಇದು ಸ್ಟೀಲ್ ಸೆಟ್ ಒಂದು, ಹಿತ್ತಾಳೆದೊಂದು, ಆಮೇಲೆ ಮರದ್ದೊಂದು, ಬಳಪದ ಕಲ್ಲು, 4 ಥರ ಬರುತ್ತೆ. ಆಮೇಲೆ ಇದು ಬಂದು ಮಕ್ಕಳಿಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ, ಕ್ರಿಕೆಟ್ ಆಟ. ಆಮೇಲೆ ಅದೆಲ್ಲ ಆದಮೇಲೆ ಪಾರ್ಕ್ ಮಾಡಬೇಕು ಅಂತ ಅನ್ನಿಸ್ತು. ಇದು ಕೂಡ ನಾನು ಪ್ರತಿ ವರ್ಷ ಮಾಡ್ತೀನಿ, ಪಾರ್ಕ್ ಮಾಡ್ತಾ ಹೋಗ್ತಾ ಇರ್ತೀನಿ.